ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೆಂಗದಿರಿ? ಎಲ್ರು ಆರಾಮದಿರ ಅಂತ ಅನ್ಕೊಂಡಿನಿ. ನಾನು ಆರಾಮಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಬೋವಿ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ ಸುಮ್ನೆ ಹಿಂಗೆ ಕುಂತಿದ್ವಿ, ರ್ಯಾಂಡಮ್ ಆಗಿ ವ್ಲಾಗ್ ಮಾಡಕತ್ತೀವಿ. ನಾನ್ ಬಂದು ಒಂದ್ ವಾರ ಆಯ್ತು. ನಾನ್ ಬಂದುಗಳನ್ನ ನಮ್ ತಂಗಿ ಬರ್ತೀನಿ ಅಂದಿದ್ಲು ಬೆಂಗಳೂರಿಂದ. ನಮ್ ತಂಗಿ ನಮ್ ತಮ್ಮ ನೋಡಿದ್ರೆ ನಾನ್ ಬಂದು ಒಂದ್ ವಾರ ಆದ್ಮೇಲೆ ಇವತ್ ಬಂದಾರ. ಬಾ ಅವ್ವ ತಾಯಿ ಇಲ್ಲ ಈಗ ಬರ್ತೀನಿ ಅಂತ ಹೇಳಿ ಒಂದ್ ವಾರ ಆದ್ಮೇಲೆ ಮೊನ್ನೆ ಬಂದಾರ. ಹೇಳಿ ನಮ್ ಯೂಟ್ಯೂಬ್ ಚಾನಲ್ಗೆ ಏನಾದ್ರು. ಹಾಯ್ ಎಲ್ರಿಗೂ ನಮಸ್ಕಾರ. ಯೂಟ್ಯೂಬ್ ಚಾನಲ್ಗೆ ಎಲ್ರು ಸಬ್ಸ್ಕ್ರೈಬ್ ಮಾಡ್ರಿ. ಎದ್ರ ಸಲಕ್ ಬಂದ್ ಇಲ್ಲಿಗೆ? ಎದ್ರ ಸಲ ಬಂದಿನಿ ಅಂತಂದ್ರ ಆಕ್ಚುಲಿ ನಮ್ ಅಣ್ಣಂದ್ ಎಂಗೇಜ್ಮೆಂಟ್ ಇತ್ತು. ನಾನ್ ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಆರ್ಮಿ ಒಳಗ್ ಇರ್ತಾರ ನಮ್ಮ ಅಣ್ಣ ಅಂತ, ಅವ್ರದ್ದು ಎಂಗೇಜ್ಮೆಂಟ್ ಇತ್ತು. ಇವತ್ತು ಸಂಡೇ ಅಲ್ಲ, ಇವತ್ತು ಎಂಗೇಜ್ಮೆಂಟ್ ಇತ್ತು. ಅವ್ರು 20 ದಿನ ರಜೆ ತಗೊಂಡ್ ಬಂದಿದ್ರು. ಆಮೇಲೆ ಅವ್ರ ಏನಂತಂದ್ರು, ವಾಪಸ್ಸು ಇಲ್ಲ ಅದು ಇಂಡಿಯಾ ಪಾಕಿಸ್ತಾನ್ ವಾರ್ ಆಗ್ಲತ್ತದಲ್ಲ, ಎಮರ್ಜೆನ್ಸಿ ಬರ್ಬೇಕು ಎಲ್ಲರೂ ಅಂತ ವಾಪಸ್ ಕರ್ಸ್ಕೊಂಡ್ರು. ಹಂಗಾಗಿ ಇವತ್ ಎಂಗೇಜ್ಮೆಂಟ್ ಇತ್ತು. ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡ್ಕೊಂಡ್ರು. ಅವ್ರು ಎಲ್ಲಾ ಬುಕ್ ಆಗಿತ್ತು, ಹಾಲ್ ಎಲ್ಲ ಬುಕ್ ಆಗಿತ್ತು, ಮತ್ತೆ ಕ್ಯಾನ್ಸಲ್ ಮಾಡಿದ್ರು. ಕ್ಯಾನ್ಸಲ್ ಮಾಡಿ ಅಣ್ಣ ವಾಪಸ್ ಡ್ಯೂಟಿಗ್ ಜಾಯ್ನ್ ಆದ್ರು. ಹಂಗಾಗಿ ಅಣ್ಣ ಅಂದ್ರು ಇಲ್ಲ ಮದ್ವಿ ನವೆಂಬರ್ದಾಗ ಇರ್ತದಲ್ಲ, ಮದ್ವಿ ಹಿಂದಿನ ದಿನಾನೇ ಎಂಗೇಜ್ಮೆಂಟ್ ಮಾಡ್ಕೋತೀನಿ ಅಂತಂದ್ರು. 6ನೇ ತಾರೀಕೇನೋ ಫೋನ್ ಮಾಡಿದ್ರಂತ, ಮೆಸೇಜ್ ಮಾಡಿದ್ರಂತ ಬರ್ಲೇಬೇಕಂತ. ಹಂಗಾಗಿ ಪಾಪ ರೆಡಿ ಆಗಿತ್ತು, ಆಲ್ಮೋಸ್ಟ್ ಎಲ್ಲ ರೆಡಿ ಆಗ್ಬಿಟ್ಟಿತ್ತು. 16ನೇ ತಾರೀಕೆ ಬಟ್ಟೆ ಅದೆಲ್ಲ ತಗೊಂಡಿದ್ರು. ಶಾಪಿಂಗ್ ಎಲ್ಲ ಆಗ್ಬಿಟ್ಟಿತ್ತು. ಎಂಗೇಜ್ಮೆಂಟ್ ಗೆ ಏನೇನ್ ಶಾಪಿಂಗ್ ಇರ್ಬೇಕಿತ್ತಲ್ಲ ಅದೆಲ್ಲ ಮುಗ್ದಿತ್ತು. ಹಾಲ್ ಕೂಡ ಬುಕ್ ಮಾಡ್ಬಿಟ್ಟಿದ್ರು. ಇವತ್ತು ಸಂಡೇ, ಇವತ್ತು 18 ಅಲ್ಲ, 18ನೇ ತಾರೀಕು ಇತ್ತು. ಅದ್ರ ಸಲುವಾಗಿ ನಾವ್ ಬಂದ್ವಿ. ಮತ್ತ ಫೋನ್ ಮಾಡಿ ಹಿಂಗ್ ಹೇಳಿದ್ರು, ಇಲ್ಲ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗ್ಯದ ಅಂತ. ಬಂದ್ ಎಲ್ಲ ರೆಡಿ ಆಗಿದ್ವಲ್ಲ, ಮತ್ತೆ ಕ್ಯಾನ್ಸಲ್ ಮಾಡೋಮಂತ ಬಂದ್ವಿ ಊರಿಗೆ ಅಷ್ಟೇ. ಹಂಗೆ ನಾನ್ ಬಂದಿದ್ನಲ್ಲ, ಹಂಗೆ ನಂಗ್ ಮಾತಾಡ್ಸ್ಕೊಂಡ್ ಹೋಗ್ಬೇಕಂತ ಅದನ್ನ ಆಯ್ತಂತ ಬಂದ್ಬಿಟ್ರು. ಮತ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ, ಮತ್ತೆ ಆಮೇಲೆ ಅಣ್ಣ ಫೋನ್ ಮಾಡಿದ್ರು. ಅಣ್ಣ ಫೋನ್ ಮಾಡಿದ್ರೆ, ನಮ್ಮಮ್ಮ ಫೋನ್ ಮಾಡಿದ್ರು. ಫೋನ್ ಮಾಡಿ ರಜಾ ಅದ್ರ ಸಲುವಾಗಿ ಏನ್ ಬಂದಿಲ್ಲ ನನ್ ತಮ್ಮ ಕೇಳ್ತೀನಿ. ಕರೆ ನಿನ್ ಸಲಂದ ಬಂದಿವಿ. ಕೇಳಿಸ್ಕೊಂಡ್ರಲ್ಲ, ನನ್ ಸಲುವಾಗಿ ಇಲ್ಲ ಹಂಗೇನಿಲ್ಲ. ಈಕಿನ ನನ್ ಸಲುವಾಗಿ ಬಂದಿದ್ರು. ಒಂದ್ಸತಿ ಅಮ್ಮನ್ ಸಲುವಾಗಿ ಬಂದಿದ್ದೆ. ಅಮ್ಮನ್ ಜೊತೆ ಮಾತಾಡ್ಸ್ಕೊಂಡು ಹೋಗಮ್ಮ ಅಂತ ಅಮ್ಮನ್ ನಮ್ಮಮ್ಮ ಬಟ್ಟೆ ಕೊಡಿಸ್ತೀನಿ ಅಂದ್ರೆ ಅದಕ್ಕೆ ಮಾತಾಡಕತ್ತ. ಮತ್ತೆ ಅಣ್ಣ ಫೋನ್ ಮಾಡಿದ್ರು, ಮೊನ್ನೆ ಫೋನ್ ಮಾಡಿ ಇಲ್ಲಮ್ಮ ಹಿಂಗ ಮತ್ತೆ ನಾನ್ ಬರಾಕತ್ತೀನಿ ಅಂತ ಹೇಳಿದ್ರು. ಏನೋ ಮತ್ತೆ ಅದೇ ರಜಾನೆ ಕಂಟಿನ್ಯೂ ಕೊಟ್ರಂತ. ಅದ್ರ ಸಲುವಾಗಿ ಅಮ್ಮ ಫೋನ್ ಮಾಡಿ ಹೇಳಿದ್ರು ಬರಾಕತ್ತೀನಮ್ಮ ಅಂತ. ಬಟ್ ಹೋಗ್ಯಾರ, ವಾಪಸ್ ಡ್ಯೂಟಿಗೆ ಹೋಗಿ ಜಾಯ್ನ್ ಆಗ್ಯಾರ. ಜಾಯ್ನ್ ಆದ್ಮೇಲೆ ಅದು ಸ್ವಲ್ಪ ಏನ್ ಕೂಲ್ ಆಗ್ಯಾರ ಅನ್ನೋ ಗೊತ್ತಿಲ್ಲ. ಅದಾಗಿದ್ಮೇಲೆ ಮತ್ತೆ ವಾಪಸ್ ಕಳ್ಸ್ಯಾರಂತ ರಜೆದಾಗಿದ್ದವರಿಗೆ. ಬಟ್ ಏನ್ ರಜೆ ಕೊಟ್ಟಿದ್ರಲ್ಲ ಅದೇ ಕಂಟಿನ್ಯೂ. ಬಟ್ ಈಗ ಕ್ಯಾನ್ಸಲ್ ಆಯ್ತು ಒಂದಿಂದಾಗ. ಮತ್ತೆ ಎಲ್ಲರಿಗೆ ಕರೆಯಕ್ ಆಗಲ್ಲ, ಇದು ಮಾಡಕ್ ಆಗಲ್ಲ, ಕ್ಯಾನ್ಸಲ್ ಆಗಿರೋ ಎಂಗೇಜ್ಮೆಂಟ್ ಮತ್ತೆ ಇದು ಮಾಡಕ್ ಆಗಲ್ಲ ಅಂತೇಳಿ ಎಂಗೇಜ್ಮೆಂಟ್ ಮಾತ್ರ ಕ್ಯಾನ್ಸಲ್ ಆಯ್ತು. ಅಣ್ಣ ಬರ್ತಾರ, ನಾಳೆನ ನಾಡ್ದು ಬರ್ತಾರ. ಫೋನ್ ಮಾಡಿದ್ರು, ಕ್ಯಾನ್ಸಲ್ ಆಗ್ಯದ. ಇವಾಗ ಮದ್ವಿ ಹಿಂದಿನ ದಿನ ಎಂಗೇಜ್ಮೆಂಟ್ ಆದ, ಅಂದ್ರೆ ನವೆಂಬರ್ ಡಿಸೆಂಬರ್ ಟೈಮಿಗೆ ಅದಷ್ಟೇ. ಇವ ನಮ್ಮ 2ನೇ ಅಕ್ಕನ ಮಗ, ಮತ್ತೆ ದೊಡ್ಡ ಅಕ್ಕನ ಮಕ್ಕಳು ಇಲ್ಲೇ ಅದಾರ, ಕಾರ್ತಿಕ್ ಮತ್ತೆ ಸಹನಾ ಅಂತ. ಇವ ನಮ್ಮ 2ನೇ ಅಕ್ಕನ ಮಗ ಪ್ರೀತಮ್ ಅಂತ. ಇವ್ನಿಗೆ ಏನ್ ಕೇಳ್ಬೇಕಂದ್ರ ಬರೇ ಗಾಡಿ ಜೋಳ ತೆಗ್ದಿದ್ದಿಲ್ಲ ಅವಾಗ. ಅಲ್ಲಿ ಏನೋ ಕಂಪೌಂಡ್ ಮೇಲಿಂದ ಬಿದ್ರೆ ಈಗ ಜೋಳ ಇತ್ತು. ಇನ್ನ ನೋಡಿ ಇದು ಟಾಕಿ ಬಿದ್ದಿದೆ. ಇಲ್ಲ ಹೊಲಿಗೆ ಹಾಕಿದ್ರಿ, ಇನ್ನ ಜೋಳ ತೆಗ್ದಿರ್ಲಿಲ್ಲ. ಹೊಲಿಗೆಗಳು ಹಾಕಿದ್ರಿ. ಎಷ್ಟ್ ಹಾಕಿದ್ರಮ್ಮ? 2 ಹೊಲಿಗೆ ಹಾಕಿದ್ರಿ. ಎಷ್ಟು ವರ್ಷನ ಆಯ್ತಾನ? 2 ವರ್ಷನ ಆಯ್ತಾನ. ಹೊಲಿಗೆ ಎಷ್ಟ್ ಹಾಕಿ? 11 ಹೊಲಿಗೆ ಹಾಕಿದ್ರಿ. ಅಷ್ಟು ಓಡಾಡ ನನ್ ಮಗ ಅದ್ರಲ್ಲ. ಒಂಚೂರು ಕಣ್ಣಾಗ ನೀರ್ ಬಂದಿಲ್ಲ. ಕಾವಕನ್ ಬಗ್ಗೆ ಚಾಕ್ಲೇಟ್ ಕೊಡ್ಸಲ್ಲ. ಗೋಬಿ ಮಂಚೂರಿ ತಂದು ಕೊಟ್ಟಿಲ್ಲ ನಿನ್ನೆ, ಚಾಕ್ಲೇಟ್ ಕೊಟ್ಟಿಲ್ಲ. ಅದೊಂದೇ ಕೊಟ್ಟಾಳ, ಆಯ್ತು. ಈಗ ಏನ್ ಕೊಡಿಸ್ತಾಳೆ, ಏನ್ ಮಾಡ್ತಾಳ ಗೊತ್ತಿಲ್ಲ. ಕರೆಂಟ್ ಆಗದ, ಅದ್ರ ಸಲಗ 12 ತಗೊಂಡ್ ಕೊಡ್ತಾಳೆ ಮಾರಿ ಹೊಡ್ಸಲಕ್ಕ.
ಮಾವಿನ ಹಣ್ಣು ತಿನ್ನೋದೊಂದು ಲೆಕ್ಕ, ಒಂದು ರೀತಿ ಇರ್ತದ. ಇದು ಏನು ಕೆಳಗ್ಲಾಸ್ ಮೇಲ್ತಾನೆ ಎಲ್ಲ ಹಚ್ಕೊಂಡಿರ್ತದೆ. ಇದೆಲ್ಲ ಮಾವಿನ ಹಣ್ಣಿಂದಿದ್ದು ಸುಮ್ನೆ ಇರು. ಈ ನನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಚಲೋ ಅದ ಏನಾರ ಕೇಳಿ ಕೇಳಿ ಹೇಳ್ಸ್ಕೊತಾಳೆ ಅಂತ. ಎಷ್ಟು ಜೀವ ಮಾಡ್ತೀನಿ ಇಲ್ಲ, ನಾನ್ ನಿನಗೆ ಎಷ್ಟು ಜೀವ ಮಾಡ್ತೇನೆ. ಇವನು ಹೇರ್ಸ್ ಹೆಂಗದ ಅಂತ ಕೊರಿಯನ್ಸ್ ಹಾಕ್ತೀನಿ. ಅದ್ರ ಸಲುವಾಗಿ ಅವು ಅಮಾಸಿಗೆ ಹುಣ್ಣಿಗೆ ಕಾಯಿ ಹೊಡೆದಿರ್ತಾರಲ್ಲ, ಆ ಕಾಯಿ ಉಳ್ದಿರೋದ್ ಏನ್ ಮಾಡ್ಬೇಕು, ಎರ್ಚಿಗೆ ಅದರಿಂದ ಕಾಯಿ ಕಡುಬು ಮಾಡ್ತೀನಿ. ಅದರಿಂದ ನಂಗೆ ಬಹಳ ಇಷ್ಟ, ಮತ್ತೆ ಎಲ್ಲರಿಗೂ ಮಾಡಿ ಕೊಡ್ತೀನಿ. ಸಿಂಪಲ್ ಆಗ ಒಂದಿನ ಮಾಡ್ತೀನಿ. ಸಿಂಪಲ್ ಆಗಿ ನೋಡಿದ್ರೆ ಏನು ಮಾಡಕ್ ಕ್ಯಾಮ್ರಾ ಮುಂದೆ ಏನು ಮಾತಾಡಲ್ಲ. ಬಟ್ ಇದು ಸ್ವಲ್ಪ ಕ್ಯಾಮ್ರಾ ಸ್ವಲ್ಪ ಸೈಡಿಗೆ ಇಟ್ನಂತಂದ್ರ ನೋಡತ್ತಂತ ತೋರಿಸ್ತೇವೆ. ಅದು ಗುರು ಬಂದನಂತ ಸುಮ್ಮನ್ ಕುಂತ, ನಮ್ ತಮ್ಮ ಬಂದನಂತ ನಮಗರ ಒಂದ್ ಮಾತು ಕೇಳಲ್ಲ. ಹಂಗಾಗಿ ಸ್ವಲ್ಪ ಕಲರ್ ಇತ್ತು. ಇವಾಗ ಒಂದ್ 2 ವಾರ ಆಯ್ತು ಅಷ್ಟೇ ಕೋಚಿಂಗ್. ಅದೇನ ಹಾಲಿಡೇ ಕೊಟ್ರೇನ ಎಷ್ಟ್ ದಿನ ಆಯ್ತು? 12ನೇ ತಾರೀಕು. ಇಷ್ಟು ದಿನದಾಗ ಹೊರಗೆ ತಿರುಗಾಡ್ತಿರ ನಾಯಿಗತ್ಲೆ ತಿರುಗಾಡಿ ಮಾರಿ ಎಲ್ಲ ಹೆಂಗ್ ಮಾಡ್ಕೊಂಡ್ರಿ ಮನೆ. ಅದು ಇವತ್ತು ಅಶೋಕ್ ಬಂದನ ಅಂತ ಹೇಳಿ ಗುರು ಅವ ಮನಿಗೆ. ಹಾ ನೋಡಿದ್ರಲ್ಲ ಈಗ ಉಡಾತ ನಾವು. ಇವ ನಮ್ ದೊಡ್ಡಕ್ಕನ ಮಗ ಕಾರ್ತಿಕ್ ರೀ, ಟಾಪರ್ ಅದ ನಮ್ಮ ಮನ್ಯಾಗ. ಅಂದ್ರೆ ಟಾಪರ್ ಇವನೇ. ಈ ಸತಿ ಎಷ್ಟಾಗ್ಯದಲ್ಲ ನಿನ್ ರಿಸಲ್ಟ್? 98 ಆದರ್ಶ ಎಷ್ಟಾಗ್ಯದ? 98. ಕೋಚಿಂಗ್ ಹಾಕಿದಿರಿ 1 ವರ್ಷ, ಅದ್ರಾಗ ಎಲ್ಲಾನು ಟಾಪರೇ ಬಂದನ. ಈಗ ಇಷ್ಟೊತ್ತ ಇವ ಟಾಪರ್ ಹೋಗ್ಲಿ ಬಿಡು. ಕಾರ್ತಿಕ್ ಕಾವಕನ್ ಬಗ್ಗೆ ಹೇಳ. ಓದೋದ್ರಾಗೆಲ್ಲ ನಂಬರ್ 1. ಈ ವರ್ಷದ ಪರ್ಸೆಂಟೇಜ್ ಎಷ್ಟು? 98 ಆಗ್ಯದ. ಬಟ್ ಇನ್ನೊಂದ್ ಏನ್ ಹೇಳ, ನವೋದಯ ಅದೇನ್ ಜಸ್ಟ್ ಮಿಸ್ ಆಗ ಆಯ್ತು. ಬಟ್ ಅದು ಹೋಗಿದ್ದಕ್ ಬಾಳ ಅತ್ತನ್ರಿ ಅವಾಗ ಬಾಳ ಅಂದ್ರೆ ಬಾಳ ಅಪ್ಸೆಟ್ ಮಾಡ್ಕೊಂಡು ಇದು ಡೈಲಿ ಅಲ್ಲಿ ಎಕ್ಸಾಮ್ ಬರ್ದು ಮನ್ಯಾಗ ನೋಡ್ತಿದ್ದೀನಿ ಎಷ್ಟಾಗ್ಯದ ಅಂತ. 1 ವರ್ಷ ಕೋಚಿಂಗ್ ಹಾಕಿದ್ವಿ ಅಂತಂದ್ರೆ 1 ವರ್ಷ ಪೂರ್ತಿ ಮುಂಜಾನೆ 4:15 ಎದ್ದೇಳ್ತಿದ್ದೀನಿ. 1 ವರ್ಷ ಪೂರ್ತಿ ಲೈಟ್ ಹಾಕಿದ್ರೆ ನಮಗ್ ಡಿಸ್ಟರ್ಬ್ ಆಗ್ತದ ಅಂತ ಹೇಳಿ ಮತ್ತೆ ಏನೋ ಟಾರ್ಚ್ ಹಾಕೊಂಡು ಓದ್ತಿದ್ದ. ಅವ್ನ ಅಷ್ಟು ಏನೋ ಹುಷಾರ್, ಅಷ್ಟು ಡೆಡಿಕೇಟ್ ಆಗಿರ್ತಿದ್ದು ನಾವು. ಇನ್ನ ಒಂದ್ ಏನ್ ಹೇಳ್ಬೇಕಪ್ಪ ಅಂತಂದ್ರ ಈ ಕಲಿ ಬಗ್ಗೆ ಇದ್ರ ಬಗ್ಗೆ ನಾವ್ ಹೇಳಬೇಕಂತಂದ್ರೆ ಇದು ಎಷ್ಟು ವರ್ಷ ಇದೆ ಗೊತ್ತಿಲ್ಲ. ಬೀಳ್ಬೇಕ ಇದು ಬಿಳಾಗ ಎಷ್ಟು ಸಣ್ಣವಿದ್ರ ನಾವೇನ್ ಕ್ಲಾಸ್ ಗೊತ್ತಿಲ್ಲ ಎಷ್ಟು UKG. ಅಷ್ಟು ಗೊತ್ತಿಲ್ಲ. ಮನ್ಯಾಗ ಎಲ್ಲರೂ ಊರಿಗೆ ಹೋಗಿದ್ರು ದೊಡ್ಡಮ್ಮನ ಊರಿಗೆ ಹೋಗಿದ್ರು. ಆಮೇಲೆ ನಾನು ಅದು ಕಟ್ಟಿಗೆ ಏನಿರ್ತಾವ ಕಟ್ಟಿಗೆ ತಗೊಂಡ್ ಅಲ್ಲಿ ನನ್ ಬೆಂಕಿ ಹಚ್ಚಿದ್ನಲ್ಲ, ಅದು ಕಸಕ್ ಅದು ತಗೊಂಡ್ ಹಿಂಗ್ ಇದು ಮಾಡಿಬಿಟ್ಟ. ಅದು ಸೀದಾ ಬಂದು ಹಿಂಗ ಇದಾಗ್ಬಿಡ್ತ. ಇಲ್ಲ ಅಷ್ಟೇ ಜೀವ ಅದಾರ, ಒಬ್ರಿಗೊಬ್ರು ಬಿಟ್ಟು ಇರಲ್ಲ, ಒಬ್ರಿಗೊಬ್ರು ಬಿಟ್ಟಿರಲ್ಲ. ಏನ್ ದಗ್ಗನಾಗತ್ತದ. ಪಾಸ್ ಆಗಿದ್ದು ಕೊಡ್ತಾರ್ರಿ. ಕಬಡ್ಡಿ ಸೆಕೆಂಡ್ ನೋಡ್ರಿ ಅದ್ ಹೆಂಗ್ ಮಾಡ್ತಾರ. ಇದು ಫಸ್ಟ್ ಬಂದಾನ ಆದರ್ಶ ಸೆಲೆಕ್ಷನ್ ಆಗಿತ್ತು. ಅವಾಗ ಗೋಲ್ಡ್ ಮೆಡಲ್. ನಂಬರ್ ಇಲ್ರಿ. ಮಾತಾಡ್ತೇನೆ. ನಾವೊಂದ್ ಮಾತಾಡಂದ್ರ ಅವ ಒಂದ್ ಮಾತಾಡ್ತಾನ. ಇದು ಗೇಮ್ ಆಡಾಕತ್ತೀವಿ. ಗೇಮ್ ಹೆಸರು ಏನಂತ ಗೊತ್ತಿಲ್ಲ, ಬಟ್ ನಿಮ್ಗ್ ಗೊತ್ತಿತ್ತಂದ್ರೆ ಕಾಮೆಂಟ್ ಮಾಡ್ರಿ. ಗೊತ್ತಿಲ್ಲ, ಈಗ ನಮ್ ತಮ್ಮ ಹೇಳ್ದ ಈ ತರ ಆಡ್ರಿ ಅಂತ, ಅದ್ರ ಸಲುವಾಗಿ ಆಡಾಕತ್ತೀವಿ. ಹೊಡ್ಸ್ಕೊಕ್ ರೆಡಿ ಇದೆ. ಆಡ್ತಿದ್ದೀವಿ ಆಡ್ತಿದೀವಿ, ಬಟ್ ಹೆಸರು ಗೊತ್ತಿಲ್ಲ. ನಮ್ಮ ಅಮ್ಮ ಏನೋ ಚಕ್ಕರ್ ಅನ್ನಕತ್ತಾರ, ಬಟ್ ನಮ್ಗೂ ಗೊತ್ತಿಲ್ಲ. ನಿಮ್ಗ್ ಗೊತ್ತಿತ್ತಂದ್ರೆ ಕಾಮೆಂಟ್ ಮಾಡ್ರಿ. ಹೊಡ್ಸ್ಕೊಕ್ ರೆಡಿ ಇದೆ. ಆಮೇಲೆ ನಾ ಹೊಡಿತೀನಿ. ಸರಿ, ಜೋರ್ ಹೊಡೆದಲ್ಲ. ಆಮೇಲೆ ನೋಡಿ ನೀನು ಹೆಂಗ್ ಮಾಡ್ತೀನಿ. ಏನ್ ಮೆಲ್ಲು ಕೊಡಿಬೇಕು. ಹಿಂಗ ಜೋರ್ ಹೊಡಿಬೇಡ. ಹಿಂಗ ಜೋರ್ ಹೊಡಿಬೇಡ. ಜೋರ್ ಹೊಡೆದ
ಔಟ್ ಇಲ್ಲ 3 ಸಲ ಇಲ್ಲ ಒಂದೇ ಸಲ ಔಟ್ ಒಂದೇ ಇಲ್ಲ ನಾನು ಬಡವ ನೊಂದಿದ್ದೇನೆ. ಇವಾಗ ನನ್ ಬದ್ಲಿ ನನ್ ತಮ್ಮ ಆಡ್ತಾನ ಅದಕ್ಕಿಂತ ಮುಂಚೆ ಇದು ಇವಂದು ಹೇರ್ ಸ್ಟೈಲ್ ಹೆಂಗಾಗ್ಯದ ಹೇಳ್ರಿ, ಯಾಕಂದ್ರೆ ಇದು ನಾನೇ ಮಾಡಿದ್ದು ಕೇಳ. ಹುಡುಗರು ಕೂದಲ ಎಲ್ಲ ಖರಾಬ್ ಮಾಡ್ಕೊಂಡು ಕುಂದ್ರಬೇಡ. ಇದು ಆಕ್ಚುಲಿ ಚೆನ್ನಾಗಿ. ಸರಿ ಇವಾಗ ನನ್ ಗೇಮ್ ಸ್ಟಾರ್ಟ್ ಮಾಡೆ ನನ್ ತಮ್ಮ. ಮೊದ್ಲೇ ಅವನ್ ಕೈ ರಫ್ ಅದಾವ ಹಾಕಿ, ಅದಕ್ಕೆ ನಂದು ಅವನಿಗೆ ಬಿಟ್ಬಿಟ್ಟೆ. ಈಗ ಮಸಿಬೇಕ. ಹಾ Would like to take notes while I take totes of the marijuana smoke. Oh, you wanna ಎಷ್ಟ ಅನ್ಸುತ್ತ ಹೋಗಪ್ಪ ಹಂಗಲ್ಲ. ಅಭಿ ಮಜಾ ಆಯೇಗಾ ನಾ. ಬಡ್ದದ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಚಲೋ ಹಿಡಿಬೇಕ. ಇಡಿ ಜಲ್ದಿ ಇಡಿ ಜಲ್ದಿ. ಅವಂದ ಹೊಡೆದ್ಮೇಲೆ ಸೌಂಡ್ ನೋಡ್ರಿ ಹೆಂಗ್ ಬರುತ್ತೆ. ಇಲ್ಲ ಹೊಡ್ದಾನ. ಇವಾಗ ಅವು ಸಪೋರ್ಟ್ ಮಾಡಾಕತ್ತಾಳ ಹೊಡಿಕ್ ಕಾವು ನನಗ್ ಬೇಕಲ್ಲ ತಪ್ಪಿಸ್ಕೋ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಜೋಗೋ ಏನಿನ ಜೋರ್ ಬಿತ್ತಲ್ಲ. ಸಾರಿ. ಮೇಲೆ ಮುಗೀತ್ ಆಟ ಮುಗೀತ್ ಆಯ್ತಾಯ್ತು ಲಾಸ್ಟ್ ಈಗ ಇಡಿ ನಿನಗೆ ಹೇಳ್ತೀನಿ ಅಕ್ಕ ಈಗ ಸ್ವಲ್ಪ ಹಿಂದಕ್ಕೆ ಇಡೋದು. ಅದು ಸೌಂಡ್ ಕೇಳಿಸ್ತ. Congratulations, brother. Congratulations. Okay. ಹಂಗೆ ಕಂಟಿನ್ಯೂ ಹೊಡಿ. ಇಲ್ಲ ಇಡಿ ಇಡ ಬ್ಯಾಡ್ರಿ ಇಷ್ಟನೇ ಜಗಳ ಆಗ್ತಾವ. ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಹಂಗೆ ಸಪೋರ್ಟ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲರೂ. ಏನಿಲ್ಲ, ಎಲ್ಲರೂ ಸಪೋರ್ಟ್ ಮಾಡಿ. ಕಾವೇರಿ ಬೋದಾಸ್ ಇಲ್ಲ ಅಂದ್ರೆ ಕಾವೇರಿ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್. ಫುಲ್ ಹಂಗಾಗಿ ಮಾಡ್ತೀನಿರು. ಹೋಗ್ಲಿ ಮಣ್ಣನ್ ತಮ್ಮ ಫ್ರಿಜ್ನಾಗ ಅದ ನೋಡು. ಮಾರಾಣಿ ನೋಡು ನನಗಲ್ಲ ನಮ್ ತಮ್ಮ ತಂದು ಕೊಡು. ಬರ್ತಿಲ್ಲ ಜಲ್ದಿ ಹೋಗ್.
ಅಮ್ಮಗಷ್ಟೇ ತರ್ತೀನಿ ಒಂದು ನೀನು ಹೊಲ ನೋಡ್ರಿ ಉಡ ಅಲ್ಲಿ ತೋರ್ಸ್ ಬರೇ ಉಡಾಟನೆ ಮಾಡ್ತಾನ ಈ ಗೊಂಬಿಗೆ ಕೂದ್ಲದವ ಇಟ್ಕೊಂಡು